ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ಜಗಳವಾಡುವ ಅಭ್ಯಾಸವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಇಂದು ನೀವು ಸ್ವಲ್ಪ ಉತ್ತೇಜಿತರಾಗಬಹುದು, ಹಾಗೆಯೇ ಜಗಳದಲ್ಲೂ ಬೀಳಬಹುದು. ಶಾಂತರಾಗಿರಿ, ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ. ಒಂದು ವೇಳೆ ನೀವು ನಿಮ್ಮ ಈ ಉದ್ದೇಶವನ್ನು ಪೂರ್ತಿ ಮಾಡಿದರೆ ನಿಮಗೆ ಸಂತೋಷವಾಗುತ್ತದೆ, ಹಾಗೆಯೇ ಮನಸ್ಸಿಗೆ ಶಾಂತಿಯೂ ಸಿಗುತ್ತದೆ. ಇಂದು ನಿಮಗೆ ಅನಿಸುತ್ತದೆ, ರೋಮ್ಯಾನ್ಸ್ನ ಜೀವನದಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ಪೂರ್ಣತೆ ಅಪೇಕ್ಷಿಸುವ ಬದಲು ಖಂಡಿತವಾಗಿ ಒಳ್ಳೆಯ ಪಾರ್ಟ್ನರ್ ಅನ್ನು ಹುಡುಕಿ. ಆದರೆ ಕೆಟ್ಟದ್ದಾದರೆ ಧೈರ್ಯವಾಗಿರಿ. ಪಾರ್ಟ್ನರ್ನ ಒಳ್ಳೆಯ ಗುಣ ಏನೆಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತೀರಾ ಎಂದು. ಇಂದಿನ ದಿನ ಆಮಂತ್ರಣದಿಂದ ಕೂಡಿದ ಕೆಲಸವಾಗಿದೆ. ಹೊಸ ಪರಿಕಲ್ಪನೆಯು ಎದುರು ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗುವುದು. ನಿಮಗೆ ಎಲ್ಲಾ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಗುರಿಯ ಕಡೆಗೆ ಮುನ್ನುಗ್ಗುವಿರಿ. ಅದೊಂದು ಒಳ್ಳೆಯ ಮುಂಬಡ್ತಿ ಹಾಗೂ ವೇತನವು ಹೆಚ್ಚಾಗುವಂತಿದೆ. ಇಂದಿನ ದಿನಗಳಲ್ಲಿ ಹಣ ತುಂಬಾ ಖರ್ಚಾಗುತ್ತಿದೆ. ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ. ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ. ಇದು ಒಂದೇ ಸಲ ನಿಲ್ಲುವುದಿಲ್ಲ, ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು. ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು. ಇಂದು ನೀವು ನಿಮ್ಮ ಊಟ ಉಪಚಾರದ ಪ್ರಭಾವವನ್ನು ನಿಮ್ಮ ತ್ವಚೆಯಲ್ಲಿ ನೋಡುವಿರಿ. ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ. ಹೆಚ್ಚು ನೀರು ಕುಡಿಯಿರಿ ಹಾಗೂ ತಾಜಾ ಆಹಾರ ಸೇವಿಸಿ. ಇದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು. ಅವಶ್ಯಕತೆ ಇದ್ದರೆ ಡಾಕ್ಟರ್ಗೆ ತೋರಿಸಿ. ವೃಷಭ ರಾಶಿ, ನಿಮ್ಮ ಸಾಹಸ ಹಾಗೂ ಚುರುಕು ಬುದ್ಧಿ ಬೇರೆಯವರಿಗಿಂತ ನಿಮ್ಮನ್ನು ತುಂಬಾ ಮುಂದೆ ತೆಗೆದುಕೊಂಡು ಹೋಗುವುದು. ನಿಮ್ಮ ತೀವ್ರ ಸಂಪ್ರೇಕ್ಷಣೆ ಕಲೆ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಎಲ್ಲ ಯೋಗ್ಯತೆಗಳ ಉಪಯೋಗ ನಿಮ್ಮ ವ್ಯಕ್ತಿತ್ವ ಹಾಗೂ ವ್ಯಾವಹಾರಿಕ ಜೀವನವನ್ನು ಸಫಲಗೊಳಿಸಲು ಉಪಯೋಗಿಸಿ. ನೀವು ಒಬ್ಬರೇ ಇದ್ದರೆ ಮತ್ತು ಪಾರ್ಟ್ನರ್ನ ಹುಡುಕಾಟವನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದರೆ ಇಂದು ನಿಮಗೆ ಸಫಲತೆ ಸಿಗುತ್ತದೆ. ನಿಮ್ಮ ಮೇಲೆ ಆಸಕ್ತಿ ಇರುವ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಯಾಗುತ್ತದೆ. ಅವರು ಯಾರಾದರೂ ಗೆಳೆಯರಾಗಿರಬಹುದು, ಆದರೆ ಬರೀ ಸ್ನೇಹಿತರಿಗಿಂತ ಮುಂದಿನ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದಾರೆ. ಸಮಯ ಹೇಗೆ ಹೋಗುತ್ತದೆ ಹಾಗೆಯೇ ನಡೆಯಿರಿ. ನಿಮಗೆ ಹೇಗೆ ಗೊತ್ತಾಗಬೇಕು ಅವರು ನಿಮ್ಮನ್ನು ನಿಮ್ಮ ಗುರಿಯ ತನಕ ಕರೆದುಕೊಂಡು ಹೋಗುತ್ತಾರೆ ಎಂದು. ನೀವೇನಾದರೂ ಹೊಸ ನೌಕರಿಯನ್ನು ಹುಡುಕುತ್ತಿದ್ದರೆ ಆಗ ನಿಮಗೆ ಯಾವುದಾದರೂ ಚೆನ್ನಾಗಿರುವ ಪ್ರಸ್ತಾಪವು ಬರುತ್ತದೆ. ಈ ರೀತಿಯೂ ಆಗಬಹುದು. ಇದು ನೀವು ಯೋಚಿಸುತ್ತಾ ಇದ್ದ ವಿಷಯವಲ್ಲದೇ ಇರಬಹುದು, ಆದರೂ ನೀವು ಇದನ್ನು ಶುರು ಮಾಡಿ. ಇದರಿಂದ ನಿಮಗೆ ಲಾಭವಾಗುತ್ತದೆ, ಅನುಭವದ ಲಾಭವಾಗುತ್ತದೆ ಮತ್ತು ಕೆಲಸ ಇದೆ ಎಂದು ಅನಿಸುತ್ತದೆ. ಹಿಂದಿನ ಕೆಲವು ದಿನಗಳಿಂದ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಒಳ್ಳೆಯ ಲಾಭ ಸಿಕ್ಕಿದೆ. ಆದ್ದರಿಂದ ಇಂದು ಮಜಾ ಮಾಡಲು ಸ್ವಲ್ಪ ಹಣ ಖರ್ಚು ಮಾಡಲು ಅವಕಾಶವಿದೆ. ಇದರ ಆನಂದವನ್ನು ಅನುಭವಿಸಿ. ಈ ಸಂತೋಷದಲ್ಲಿ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೆ ನಿಂತವರನ್ನು ಮರೆಯಬೇಡಿ. ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಇಂದು ಸ್ವಲ್ಪ ದಾನವನ್ನು ಮಾಡಿ. ನೀವು ಮಂಡಿ ಹಾಗೂ ಮೂಳೆ ನೋವಿನಿಂದ ನರಳುತ್ತಿದ್ದರೆ ಇದು ನಿಮಗೆ ಒಳ್ಳೆಯ ಸಮಯ. ನೀವು ಫಿಟ್ ಆಗಿ ಇರಲು ಹಾಗೂ ಶರೀರ ಗಟ್ಟಿಯಾಗಿ ಇರಲು ಸುಲಭ ವ್ಯಾಯಾಮ ಮಾಡಿ. ಸಣ್ಣ ಪುಟ್ಟ ಮೂಳೆ ಹಾಗೂ ಮಂಡಿ ನೋವಿನಿಂದ ನೀವು ವ್ಯಾಯಾಮ ಮಾಡುವುದನ್ನು ಬಿಡಬೇಡಿ. ನಿಮ್ಮ ಆರೋಗ್ಯಕ್ಕೆ ಮಹತ್ವವನ್ನು ನೀಡಿ ಮತ್ತು ನಿಮಗೆ ಗರ್ವವೂ ಆಗುವುದು. ಮಿಥುನ ರಾಶಿ, ಇಂದು ನಿಮಗೆ ನಿಮ್ಮ ಪರಿವಾರದವರ ಪೂರ್ಣ ಸಹಾಯ ದೊರೆಯುತ್ತದೆ. ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ನಿಮ್ಮವರಿಂದ ಸಹಾಯ ತೆಗೆದುಕೊಳ್ಳುವುದರಲ್ಲಿ ಹಿಂದೇಟು ಹಾಕಬೇಡಿ. ನಿಮಗೆ ಸಹಾಯದ ರೂಪದಲ್ಲಿ ಏನೇನು ಬೇಕು ಅದೆಲ್ಲ ಖಂಡಿತವಾಗಿ ದೊರೆಯುತ್ತದೆ. ಆದ್ದರಿಂದ ಸಹಾಯ ಕೇಳಲು ನಾಚಿಕೊಳ್ಳಬೇಡಿ. ದಿನದ ಕೊನೆಯಲ್ಲಿ ನಿಮಗೆ ನಿಮ್ಮವರ ಕಡೆಯಿಂದ ಸಿಕ್ಕ ಸಹಾಯದಿಂದ ಹೆಚ್ಚು ಸಂತೋಷ ಸಿಗುತ್ತದೆ. ಆದರೆ ನಿಮಗೆ ಹಿಂದಿನ ದಿನಗಳಲ್ಲಿ ನಿಮ್ಮ ಪ್ರೇಯಸಿಯ ಜೊತೆ ಕೋಪಿಸಿಕೊಂಡಿದ್ದರೆ ಇವತ್ತು ನೀವು ಸ್ವಲ್ಪ ನೆಮ್ಮದಿಯಾಗಿರುವಿರಿ. ನೀವು ಒಬ್ಬರೇ ಇರುವುದಕ್ಕೆ ಇಷ್ಟಪಡುತ್ತೀರಿ. ಹಿಂದಿನ ಜಗಳದ ಕಾರಣದಿಂದ ಚಿಂತಿಸುವ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ಆ ಜಗಳ ಇವಾಗ ಮನಸ್ತಾಪ ಹುಟ್ಟಿಹಾಕುತ್ತದೆ. ಆದರೆ ಅದು ಸ್ವಲ್ಪ ಸಮಯದ ನಂತರ ಅದರಷ್ಟಕ್ಕೆ ಅದು ಸರಿ ಹೋಗುತ್ತದೆ ಮತ್ತು ನಿಮ್ಮ ಸಂಬಂಧದ ಮೇಲೆ ಅದರ ದುಷ್ಪರಿಣಾಮ ಆಗುವುದಿಲ್ಲ. ಹಾಗೆಯೇ ಈಗ ನೀವು ಒಬ್ಬರೇ ಇರುವ ಹಾಗೆ ಅಂದುಕೊಳ್ಳುತ್ತಿದ್ದೀರಿ, ಆದರೆ ನಿಮ್ಮ ಸಂಬಂಧ ಪುನಃ ದಾರಿಗೆ ಬರುತ್ತದೆ. ನೀವು ಯಾವುದಾದ್ರೂ ಕಚೇರಿಯಲ್ಲಿ ಪ್ರಬಂಧಕರಾಗಿದ್ದರೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತವೆ. ನಿಮ್ಮಲ್ಲಿ ಈ ರೀತಿಯ ಕೆಲಸದವರು ಸಹ ಇರಬಹುದು. ಅವರು ಅಧಿಕಾರಿಗಳಿಗೆ ಮರ್ಯಾದೆ ಕೊಡದೇ ಇರುವವರ ಹಾಗೆ. ಈ ರೀತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ. ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ. ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು. ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ
ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ. ಅದನ್ನು ಮಾರಲು ಪ್ರೇರೇಪಿಸಬಹುದು. ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ. ನಿಮಗೆ ಕೆಟ್ಟ ಕನಸುಗಳು ಸ್ವಲ್ಪ ಒತ್ತಡ ಕೊಡಬಹುದು. ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ಮರೆತು ಬಿಡಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಕರ್ಕರಾಶಿ, ನಿಮ್ಮದೇ ವಯಸ್ಸಿನ ವ್ಯಕ್ತಿಗಳಿಂದ ಬಂದಂತಹ ಪ್ರಶಂಸೆ ನಿಮಗೆ ಸಂತೋಷವನ್ನು ನೀಡುತ್ತದೆ. ನೀವು ಎಂಥ ವ್ಯಕ್ತಿ ಎಂದರೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಅದಾಗೇ ದೊರೆಯುತ್ತದೆ. ಬಹುಶಃ ತುಂಬ ಜನರು ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದಾರೆ ಎಂದು ನಿಮಗೆ ತಿಳಿಯದೇ ಇರಬಹುದು. ಈಗ ಅದು ನಿಮ್ಮ ಕೈಲಿದೆ. ನೀವು ಅದನ್ನು ಉಪಯೋಗಪಡಿಸಿಕೊಳ್ಳಬಹುದು. ನೀವು ಅಂದುಕೊಳ್ಳಿ, ನೀವು ಅತ್ಯಂತ ಆಕರ್ಷಕವಾದ ಆತ್ಮವಿಶ್ವಾಸದಿಂದ ತುಂಬಿದ್ದೀರಿ ಎಂದು. ಅದರ ಕಾರಣದಿಂದ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಇದ್ದಾರೆ. ಇಂದು ನಿಮಗೆ ಒಟ್ಟಾಗಿ ಫಲ ಸಿಗುವುದು. ನಿಮ್ಮ ಕೆಲಸವು ಹೆಚ್ಚಾಗುವುದು ಮತ್ತು ಪರಿಣಾಮವು ನಿಮ್ಮ ಆಸೆಗೆ ತಕ್ಕಂತೆ ಸಿಗುವುದಿಲ್ಲ. ನೀವು ಶ್ರಮವಹಿಸಿ ನಿಮ್ಮ ಕೆಲಸವನ್ನು ಜಾರಿಗೊಳಿಸಿರಿ. ಅಡೆತಡೆಗಳು ಹೆಚ್ಚಾಗಿದೆ, ಆದರೆ ಅದನ್ನು ಎದುರಿಸಿ ನಡೆಯುವುದು ಒಳ್ಳೆಯದು. ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು. ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು. ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು. ಇಂದು ನಿಮಗೆ ವ್ಯಾಯಾಮ ಮಾಡುವ ಮನಸ್ಸು ಆಗುವುದು. ನೀವು ಮತ್ತೆ ಹಳೆಯ ರಸ್ತೆಗೆ ಬಂದು ಬಿಡುವಿರಿ. ಈಗ ಆ ಸಮಯ ಬಂದಿದೆ. ನೀವು ಮತ್ತೆ ಅದೇ ಶೇಪ್ಗೆ ಬರಬೇಕು. ಇಂದು ನೀವು ಸಮಯವನ್ನು ಹೇಗೆ ಕಳೆಯುವುದರಿಂದ ಯೋಚಿಸಬೇಕು. ನೀವು ಜಿಮ್ನಲ್ಲಿ 3 ನಿಮಿಷ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ಮನೆಯಲ್ಲಿ ಕಳೆಯುವ 3 ನಿಮಿಷವನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು. ಸಿಂಹರಾಶಿ, ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ. ನಿಮ್ಮ ತಯಾರಿಗಳನ್ನು ಆರಂಭಿಸಿ. ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ. ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ, ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ. ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ. ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ. ನೀವೇನಾದರೂ ವ್ಯವಸಾಯ ಮಾಡುತ್ತಿದ್ದರೆ ಆಗ ನಿಮಗೆ ಕೆಲಸದವರಿಂದ ತೊಂದರೆಗಳು ಬರುತ್ತವೆ. ನೀವು ಕೆಲಸದವರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಿ. ನೀವು ಇಂದಿನ ಸಮಸ್ಯೆಗಳನ್ನು ಇಂದೇ ಪರಿಹರಿಸಿಕೊಳ್ಳಿ. ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ. ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ. ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು. ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ. ಅದನ್ನು ಮಾರಲು ಪ್ರೇರೇಪಿಸಬಹುದು. ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ. ಇಂದು ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ. ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ. ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ. ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ. ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು. ಆದ್ದರಿಂದ ಚಿಂತೆ ಮಾಡಬೇಡಿ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಇಷ್ಟಪಡುತ್ತೀರಿ. ಇದು ಒಳ್ಳೆಯ ಸಮಯ. ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ಅವು ಬಗೆಹರಿಯುವುದಿಲ್ಲ. ಬದಲು ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ನೀವು ಬಗೆಹರಿಸಬಹುದು. ನೀವು ಸರಿಯಾದ ಮಾರ್ಗ ಕಂಡುಹಿಡಿದು ಅದರ ಕಡೆ ನಡೆಯಬೇಕು. ಇಂದು ನೀವು ನಿಮ್ಮ ಪಾರ್ಟ್ನರ್ನನ್ನು ಹುಡುಕುವುದಲ್ಲಿದ್ದರೆ ಇಂದು ನಿರಾಶೆಯಾಗುತ್ತದೆ. ನಿಮಗೆ ಈ ಟೈಮ್ನಲ್ಲಿ ಸರಿಯಾದ ಪಾರ್ಟ್ನರ್ ಸಿಗುವುದಿಲ್ಲ. ಆದರೂ ಕೊನೆಯಲ್ಲಿ ಸಫಲತೆಯನ್ನು ಪಡೆಯುವಿರಿ. ಒಬ್ಬರು ಸಿಗುತ್ತಾರೆ. ಅವರು ನಿಮಗೆ ಪಾರ್ಟ್ನರ್ವರೆಗೆ ಹೋಗುವ ರಸ್ತೆಯನ್ನು ಹುಡುಕಲು ಸಹಾಯ ಮಾಡುತ್ತಾರೆ. ಇಂದು ನೀವು ಕಾರ್ಯಾಲಯದ ಸಹಯೋಗಿಯ ಜೊತೆ ಚೆನ್ನಾಗಿ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದಲ್ಲಿ ಕೆಲಸದ ಭಾರದಿಂದ ಸ್ವಲ್ಪ ಉಳಿದಿರುವ ಹಣದ ಆನಂದವನ್ನು ಪಡೆಯಿರಿ. ಈ ಸಮಯವು ಎಲ್ಲರಿಗೂ ಆನಂದದಿಂದ ಇರುವುದಾಗಿದೆ. ಬಂಡವಾಳದ ವಿಷಯದಲ್ಲಿ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತಿರುವ ಸೂಚನೆಯಿಂದ ನೀವು ಚಿಂತೆಯಲ್ಲಿ ಬಿದ್ದೀರಿ. ಈ ಸಮಯದಲ್ಲಿ ಮಾರ್ಕೆಟು ಆಗುಹೋಗುಗಳ ಬಗ್ಗೆ ಗಮನವಹಿಸಿ ಹಾಗೂ ಯಾವುದೇ ತೊಂದರೆ ಒಳಗಾಗುವಂತಹ ನಿರ್ಣಯ ತೆಗೆದುಕೊಳ್ಳಬೇಡಿ. ಮಾರ್ಕೆಟಿನಿಂದ ಒಳ್ಳೆಯ ಸುದ್ದಿ ಖಂಡಿತ ಬರುವುದು. ನಂತರ ಯೋಚಿಸಿ ಬುದ್ಧಿವಂತಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಿ. 1959 1965 1966 नहीं है. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ಇಂದು ನೀವು ಸ್ವಚ್ಛ ಹಾಗೂ ಸಮತೋಲನ ಆಹಾರವನ್ನು ತಿನ್ನಲು ಇಷ್ಟಪಡುವಿರಿ. ಅದರಿಂದ ನೀವು ನಿಮ್ಮನ್ನು ಶಕ್ತಿಶಾಲಿಗಳಾಗಿ ಭಾವಿಸುವಿರಿ. ಇಂದು ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ನೀವು ಜಿಮ್ಗೂ ಹೋಗಬಹುದು. ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿ. ತುಲಾ ರಾಶಿ,
ಇಂದು ನೀವು ಆಧ್ಯಾತ್ಮಿಕತೆಯ ಕಡೆ ಆಕರ್ಷಿತರಾಗುವಿರಿ. ನೀವು ದೇವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಲು ಇಚ್ಛಿಸುವಿರಿ. ಇದರಿಂದ ನಿಮಗೆ ಈ ಯೋಜನೆಯಿಂದ ನಿಮ್ಮನ್ನು ತಿಳಿದುಕೊಳ್ಳಲು ಸಹಾಯವಾಗುವುದು. ನೀವು ಜೊತೆಯಲ್ಲಿ ಏನು ಆಗುತ್ತೀರೋ ಅದು ಏಕೆ ಆಗುತ್ತದೆ ಹಾಗೂ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯದಾಗಿ ಹೇಗೆ ಮಾಡಿಕೊಳ್ಳಬಹುದು ಎಂದು ತಿಳಿಯುತ್ತೀರಿ. ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ. ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ. ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ. ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ. ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು. ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು. ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು. ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ. ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವು ಬೆಳೆಯುವುದು. ಬಿಸಿನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು. ಇದರಿಂದ ಮುಂದೆ ಬಿಸಿನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯು ಹೆಚ್ಚಾಗುವುದು. ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು. ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದ್ರೂ ಬಿಸಿನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು. ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ. ನೀವು ಭೂತಕಾಲದ ಬಗ್ಗೆ ಯೋಚಿಸಿ ಸಮಯವನ್ನು ಹಾಳು ಮಾಡಬೇಡಿ. ನೀವು ನಿಮ್ಮ ಶಕ್ತಿಯನ್ನು ಉಳಿಸಿಕೊಂಡು ಇರಿ ಮತ್ತು ಅದರ ಸಕಾರಾತ್ಮಕ ಉಪಯೋಗ ಮಾಡಿ. ನೀವು ನಿಮ್ಮನ್ನು ಮಾನಸಿಕ ಒತ್ತಡದಿಂದ ದೂರವಿರಿಸಿ. ಒಳ್ಳೆಯ ಜೀವನದ ಕಡೆ ಕರೆದುಕೊಂಡು ಹೋಗುವಂತಹದನ್ನೇ ಮಾಡಿ. ಆಗಲೇ ನಿಮಗೆ ಸರಿಯಾಗಿ ಸಮಾಧಾನವಾಗುವುದು. ವೃಶ್ಚಿಕ ರಾಶಿ, ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ. ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ. ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು. ಇಂದು ನಿಮಗೆ ಅನಿಸುತ್ತದೆ, ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ. ಇವತ್ತು ನೀವು ನಿಮ್ಮ ಪರಿವಾರದ ಒಳಗೆ ಹೀಗೆ ಅಂದುಕೊಳ್ಳುತ್ತೀರಿ, ಜನಗಳು ಬೇರೆಯವರ ವಿಷಯವಾಗಿ ಮಧ್ಯದಲ್ಲಿ ತಲೆದೂರಿಸುತ್ತಾರೆ ಎಂದು. ಎಷ್ಟಾಗುತ್ತದೆ ಅಷ್ಟು ಪ್ರಯತ್ನ ಪಡಿ. ಜಾಸ್ತಿ ಮಾತನಾಡದೇ ಇರುವುದಕ್ಕೆ ಆದರೆ ನೀವು ಪ್ರಯತ್ನ ಪಟ್ಟರೂ ಮತ್ತೂ ಜಾಸ್ತಿ ಆಗುತ್ತಾ ಹೋದರೆ ನೀವು ಸಂಯಮದಿಂದ ಇರಿ. ನೀವು ನಿಮ್ಮ ಸಂಬಂಧಿಕರಿಂದ ವಿಮುಖರಾಗುವುದರಿಂದ ದೂರ ಇರಿ. ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ. ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ. ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ. ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು. ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ. ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ. ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು. ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ. ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ. ಇಂದು ನಿಮಗೆ ಜಾಯಿಂಟ್ ಇಂಜುರಿ ಆಗುವ ಸಂಕೇತವಿದೆ. ಆದ್ದರಿಂದ ನೀವು ಸಮಾಧಾನದಿಂದ ಇರಿ. ಗಮನದಲ್ಲಿ ಇಟ್ಟುಕೊಳ್ಳಿ, ಇಂದು ನೀವು ಯಾವುದೇ ಹೆಚ್ಚು ಸ್ಟ್ರೇನ್ ಆಗುವಂತಹ ಕೆಲಸ ಮಾಡಬೇಡಿ. ಏಕೆಂದರೆ ನೀವು ಮಂಡಿ ನೋವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಧನುರಾಶಿ, ಇಂದು ನಿಮಗೆ ಆಶ್ಚರ್ಯವಾಗಬಹುದು. ನೀವು ಯಾರೂ ಬಗೆಹರಿಸಲು ಸಾಧ್ಯವಾಗದಿದ್ದ ಸಮಸ್ಯೆಗಳನ್ನು ಬಗೆಹರಿಸುವಿರಿ. ಈ ಸಮಸ್ಯೆ ಅದು ಆಗಿರಬಹುದು, ಅಂದರೆ ನಿಮಗೆ ಗೊತ್ತಿರುವ ಜನರ ನಡುವೆಯೇ ನಡೆಯುತ್ತಿರಬಹುದು. ನೀವು ನಿಮ್ಮನ್ನು ಈ ಕೆಲಸಕ್ಕೆ ಪ್ರಶಂಸಿಸಿಕೊಳ್ಳಬಹುದು ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ. ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ. ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ. ಈ ವೇಳೆ ನಿಮಗೆ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಗಂಭೀರವಾಗಿ ಯೋಚಿಸುವುದಾಗಿದೆ. ನಿಮ್ಮ ಕಷ್ಟಗಳು ದೂರವಾಗಿ ಸಫಲತೆ ಸಿಗುವುದು ಮತ್ತು ಭಾಗ್ಯವೂ ನಿಮ್ಮೊಡನೆ ಇರುವುದು. ಜನಸಂಪರ್ಕದ ಕ್ಷೇತ್ರದಲ್ಲಿ ಇರುವವರಿಗೆ ಸಾಕಷ್ಟು ಒಳ್ಳೆಯ ದಿನ ಮತ್ತು ಒಂದು ಹೊಸ ಭವಿಷ್ಯವು ನಿಮ್ಮನ್ನು ಎದುರು ನೋಡುತ್ತಿರುವುದು. ಇಂದು ಸಿಗುವಂತಹ ಅವಕಾಶವನ್ನು ಬಿಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಇರಬಹುದು. ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು. ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ. ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು. ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ. ನೀವು ಒತ್ತಡ ಕಡಿಮೆ ಮಾಡಿಕೊಳ್ಳಿ, ಇಲ್ಲದಿದ್ದರೆ ತೊಂದರೆ ಹೆಚ್ಚಬಹುದು. ನೆನಪಿನಲ್ಲಿ ಇಡಿ, ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಶಾಂತಿಯನ್ನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ.
ಇಂದು ನೀವು ಸಫಲತೆಯನ್ನು ಪಡೆಯಲು ಶಾಂತಿಯುತವಾಗಿರುವ ಅವಶ್ಯಕತೆ ಇದೆ. ಮಕರ ರಾಶಿ, ಇಂದು ನೀವು ನಿಮ್ಮ ಪರಿವಾರದವರಿಗೆ ಹಾಗೂ ಸ್ನೇಹಿತರಿಗೆ ಅವರ ಸಹಾಯವನ್ನು ಪ್ರಶಂಸಿಸುವಿರಿ. ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದವನ್ನು ಖಂಡಿತ ಹೇಳಿ. ಇದು ನಿಮ್ಮ ಸಂಬಂಧ ಎಷ್ಟು ಪ್ರೀತಿಯನ್ನು ತೋರಿಸುವಿರೋ ನಿಮಗೆ ಅಷ್ಟೇ ಸಂತೋಷವಾಗುತ್ತದೆ. ಇಂದಿನ ದಿನ ಎಂತಹದು ಎಂದರೆ, ನೀವು ನಿಮ್ಮ ಪ್ರಿಯ ಜನರಿಗೆ ಏನಾದರೂ ಕೊಡಿ, ಅವರು ಕೂಡ ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ತಾನೆ. ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೆ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ. ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು. ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ. ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ. ನಿಮಗೆ ಏನು ಗೊತ್ತು, ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು. ನಿಮಗೆ ಒಂದು ನವೀನವಾದ ಸಂಪರ್ಕವು ಆಕರ್ಷಕವಾದ ಪ್ರಸ್ತಾಪದ ಜೊತೆಯಲ್ಲಿ ಸಿಗುತ್ತದೆ. ಈ ವ್ಯಕ್ತಿಯು ನಿಮ್ಮಿಂದ ಜಾಸ್ತಿ ಚೆನ್ನಾಗಿರುವಂತೆ ಬಾಧನೆಯಾಗುತ್ತದೆ. ಅವರು ನಿಮಗೆ ಪೂರ್ತಿ ಸಹಾಯ ಮಾಡುತ್ತಾರೆ. ಈ ಪ್ರಸ್ತಾಪಕ್ಕೆ ಪೂರ್ತಿ ಲಕ್ಷ್ಯವನ್ನು ಕೇಂದ್ರೀಕರಿಸಿ, ಏಕೆಂದರೆ ಇದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ. ಇಂದಿನ ದಿನ ಬರುವ ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹೀಗೂ ಆಗಬಹುದು, ನಿಮಗೋಸ್ಕರ ಯಾವುದೇ ನವೀನವಾದ ಆಶ್ಚರ್ಯಕ್ಕೆ ಕಾರಣವಾಗಬಹುದು. ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ. ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು. ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ, ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು. ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ. ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ. ನೆನಪಿನಲ್ಲಿ ಇಡಿ, ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ. ಪಚನ ಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು. ಈ ಸಮಯದಲ್ಲಿ ನೀವು ಹಗುರವಾದ್ದನ್ನು ತಿಂದರೆ ಆರಾಮ ದೊರೆಯುವುದು. ನೀವು ಶಾರೀರಿಕ ಕ್ರಿಯೆಗಳ ಬಗ್ಗೆ ಧ್ಯಾನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ, ಏಕೆಂದರೆ ನಿಮಗೆ ಹೊಟ್ಟೆಯಲ್ಲಿ ತೊಂದರೆಯಾಗಬಾರದು. ಇಂದು ನೀವು ಏನೇ ತಿಂದರೂ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಕುಂಭರಾಶಿ, ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ, ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ. ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ, ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ. ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ, ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ. ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವಿರಿ. ತುಂಬ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ. ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ. ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ. ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ. ನಿಮಗೆ ನಿಮ್ಮ ನಿರ್ಣಯವು ಸರಿ ಎನಿಸುತ್ತದೆ. ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ. ವಿಶೇಷವಾಗಿ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು. ಯಾವುದೇ ಆರ್ಥಿಕ ಸಮಸ್ಯೆ ಉದ್ಭವವಾಗುವುದಿಲ್ಲ. ಹಣವೂ ಕೂಡುವುದು. ಆದರೆ ಅವಕಾಶವನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕೈಜಾರಿ ಹೋಗುವಂತೆ ಮಾಡಿಕೊಳ್ಳಬೇಡಿ. ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಜಾಮ್ ಮಾಡಿದರೆ ಒಳ್ಳೆಯದು. ಸಾಲದಲ್ಲಿ ಯಾವುದೇ ದೊಡ್ಡದನ್ನು ಖರೀದಿಸಬೇಡಿ. ಇಂದು ನೀವು ಯಾವುದೇ ತರಹದ ದುರ್ಘಟನೆಯಿಂದ ತಪ್ಪಿಸಿಕೊಂಡು ಇರಬೇಕು. ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವ ಸಮಯದಲ್ಲಿ ಅಥವಾ ನುಣುಪಾದ ನೆಲದಲ್ಲಿ ನಡೆಯುವ ಸಮಯದಲ್ಲಿ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಇಂದು ಯಾವುದೇ ಕೆಲಸವನ್ನು ಆಲಸ್ಯದಿಂದ ಮಾಡದೇ ಇರುವಂತೆ ಪ್ರಯತ್ನಿಸಿ, ಏಕೆಂದರೆ ಇದರ ಪರಿಣಾಮ ಎಚ್ಚರಿಕೆ ಪೂರ್ಣವಾಗಿರುವುದು. ಇಂದು ನೀವು ಯಾವುದೇ ಕೆಲಸವನ್ನು ಏಕಾಗ್ರತೆ ಹಾಗೂ ಲಕ್ಷ್ಯದಿಂದ ಮಾಡಿದರೆ ನಿಮಗೆ ಒಳ್ಳೆಯದಾಗುವುದು. ಮೀನರಾಶಿ, ಇಂದು ಇರುಸು ಮುರುಸು ಎಂದು ನಿಮಗೆ ಅನಿಸುವಂತಹ ಪರಿಸ್ಥಿತಿಗಳಲ್ಲಿ ಬೀಳಬೇಡಿ. ನಿಮ್ಮ ಯೋಚನೆ ಸಕಾರಾತ್ಮಕವಾಗಿಯೇ ಇಟ್ಟುಕೊಳ್ಳಿ ಹಾಗೂ ಬೇಡದೇ ಇರುವ ವಿಷಯಗಳಲ್ಲಿ ಬೀಳಬೇಡಿ. ನೀವು ಅಲ್ಲದೇ ಇರುವುದನ್ನು ಇರುವಂತೆ ಆಗಲು ಪ್ರಯತ್ನಿಸಿದರೆ ಏನು ಪ್ರಯೋಜನ? ಆ ಜಾಗಕ್ಕೆ ಹೋಗುವುದರಿಂದ ನಿಮಗೆ ಏನು ಪ್ರಯೋಜನ? ಒಂದೊಂದು ಸಲ ಬೇಡದೇ ಇರುವಂತಹ ಜೊತೆಗಿಂತ ಒಬ್ಬರೇ ಇರುವುದು ಲೇಸು. ನಿಮ್ಮ ಪ್ರೇಮ ಸಂಬಂಧವು ನಿಮ್ಮ ಪ್ರೀತಿಯ ಪರೀಕ್ಷೆ ತೆಗೆದುಕೊಳ್ಳಲಿದೆ. ನೀವೇನಾದರೂ ಬಹಳ ಸಮಯದಿಂದ ಈ ಸಂಬಂಧದಲ್ಲಿದ್ದರೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ಎದುರಿಸುವ ಅವಶ್ಯಕತೆ ಇದೆ. ಹಳೆಯ ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ. ಶೀಘ್ರದಲ್ಲಿಯೇ ಸಂಬಂಧವು ಸಾಮಾನ್ಯವಾಗುವುದು. ಇಂದು ಕಚೇರಿಯಲ್ಲಿ ನಿಮಗೆ ನಿಮ್ಮ ಪ್ರದರ್ಶನವು ಹೊಗಳಿಕೆಯನ್ನು ತಂದುಕೊಡುವ ಸಂಭವವಿದೆ. ಇದರಿಂದ ನಿಮಗೆ ಹೊಸ ಕಾರ್ಯಯೋಜನೆ ಅಥವಾ ಭವಿಷ್ಯದ ಹೊಸ ದಿಕ್ಕು ಎದುರು ತರುವ ಸಂಭವವಿದೆ. ಇದೇ ರೀತಿಯಿಂದ ಮುಂದೆ ಹೋಗುವುದರಿಂದ ಗುರಿಯು ಪೂರ್ಣವಾಗುವುದು ನಿಶ್ಚಿತವಾಗಿದೆ. ಈ ವ್ಯವಸ್ಥಾಪಕರು ಯಾರ ಸಂಭಾಷಣೆ ಕಲಿಯು ಉತ್ತಮವಾಗಿದೆಯೋ ಅವರಿಗಾಗಿ ಇಂದಿನ ದಿನ ಸುಖಕರವಾಗಿದೆ. ಅವರಿಗೆ ವಿದೇಶದಿಂದ ಪ್ರಸ್ತಾಪವು ಸಿಗುವ ಸಾಧ್ಯತೆ ಇದೆ. ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ. ಇಂದು ಹಣ ಬರುವ ಸಾಧ್ಯತೆ ಇದೆ. ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ
ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು. ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ. ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು. ಯಾವುದೇ ವಸ್ತುವನ್ನು ತಿನ್ನುವಾಗ ಎಚ್ಚರ ವಹಿಸಲು ಪ್ರಯತ್ನಿಸಿ ಹಾಗೂ ಎಣ್ಣೆ ಪದಾರ್ಥದಂತಹ ಆಹಾರದಿಂದ ದೂರವಿರಿ. ಒಳ್ಳೆಯ ಆರೋಗ್ಯ ಹಾಗೂ ಶಕ್ತಿಯಿಂದ ಕೂಡಿರಲು ಚಿಂತೆಯನ್ನು ಮಾಡಬೇಡಿ ಹಾಗೂ ನಿಮ್ಮ ಮನಸ್ಸನ್ನು ಏನಾದರೂ ಹೊಸದನ್ನು ಮಾಡುವುದರಲ್ಲಿ ನಿರತವಾಗಿರಿಸಿ.